ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಗುಡ್. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನೈಟ್ ಆಗೋಗ್ಬಿಟ್ಟಿದೆ. ನನಗೆ ಟೈಮೇ ಇರಲಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಬಂದವ್ರಿಗೆ ಕುಂಕುಮ ಕೊಟ್ಬಿಟ್ಟು ನಾನು ನನ್ನ ನಾದ್ನಿ ಇಬ್ರು ಕುಂಕುಮ ಕೊಟ್ಬಿಟ್ಟು ಬೇರೆಯವ್ರ ಮನೆಗೂ ಹೋಗಿ ಕುಂಕುಮ ಎಲ್ಲ ತಗೊಂಡು ಇವಾಗ ಇನ್ನೇನ್ ಮಲಗ್ಬೇಕು, ಸೊ ವ್ಲಾಗ್ ಮಾಡಿಲ್ಲ ಅಂತ ನೆನ್ಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂಡ್ ಫಸ್ಟ್ ನಾನು ಹೇಗೆ ಅಲಂಕಾರ ಮಾಡಿದೀವಿ ನಮ್ಮ ಮನೆಯಲ್ಲಿ, ಸಿಂಪಲ್ ಆಗಿ ಮಾಡಿದೀವಿ ನಾವು. ಸೊ ಹೇಗ್ ಮಾಡಿದೀವಿ ಅಂತ ನನ್ ಒಂದ್ಸಲ ನೋಡ್ಬಿಡಿ. ಸೊ ಇದು ನಮ್ಮ ಮನೆಯ ಲಕ್ಷ್ಮಿ. ಅಂಡ್ ಇಲ್ಲೆಲ್ಲ ನಾವೇ ಪ್ರಿಪೇರ್ ಮಾಡಿದ್ದು. ರವೆ ಉಂಡೆ ಮಾಡಿದೀವಿ, ಚಕ್ಲಿ ಮಾಡಿದ್ವಿ, ಅಂಡ್ ಒಬ್ಬಟ್ಟು ಮಾಡಿದ್ವಿ, ಕರ್ಜಿಕಾಯಿ, ಅಂಡ್ ಇದು ನಿಪ್ಪಟ್ಟು. ಇಲ್ಲಿ ನೋಡ್ತಾ ಇದ್ರೆ ನಾವು ರಾಖಿ ಕೂಡ ಇಟ್ಟಿದೀವಿ. ಅಂಡ್ ಇದು ಕಡುಬು. ರಾಖಿ ಯಾಕೆ ಅಂತ ಹೇಳಿದ್ರೆ ಪ್ರವೀಣ್ ಮನೆ ಕಡೆ ಇದು ಟ್ರೆಡಿಷನ್. ಹೊಸದಾಗಿ ಯಾರಾದ್ರೂ ಮದ್ವೆ ಆಗಿದ್ರೆ ಅವ್ರಿಗೆ ರಾಖಿ ಕಟ್ಟೋದು ಏನೋ ಒಂದು ಇದಿದೆ. ಅದನ್ನು ಒಂದು ವ್ಲಾಗ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇವತ್ತು ದೇವ್ರ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇದೀವಿ. ಅಂಡ್ ಅಷ್ಟೇ, ಅಲಂಕಾರ ಎಲ್ಲ ಆಯ್ತು. ಊಟನೂ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಫ್ರೆಂಡ್ಸ್ ಮನೆಗೂ ಹೋಗಿದ್ದೆ, ಅಜ್ಜಿ ಮನೆಗೂ ಹೋಗಿ ಕುಂಕುಮ ತಗೊಂಡು ಬಂದೆ. ಚೆನ್ನಾಗಾಯ್ತು ಸೆಲೆಬ್ರೇಷನ್ನು. ಎಲ್ಲ ಖುಷಿ ಖುಷಿಯಿಂದ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಹೀಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಾರ್ಮಲ್ ಈ ಕಲರ್ ಸ್ಯಾರಿ ಹಾಕೊಂಡು ಇವತ್ ಜಡೆ ಹಾಕೊಳ್ಳೋಣ ಅಂತ ಜಡೆ ಹಾಕೊಂಡೆ. ಕೈಗೆ ಬಳೆ ಈ ತರ ಹಾಕೊಂಡಿದ್ದೀನಿ. ಇಷ್ಟೇ ಇತ್ತು. ಅಂಡ್ ಎಲ್ಲಾರು ಕೊಟ್ಟು ಇಷ್ಟು ಬಳೆ ಆಗೋಗ್ಬಿಡಿದೆ. ಸಿಂಪಲ್ ಆಗಿ ಒಂದ್ಸಾರ ಹಾಕೊಂಡಿದೀನಿ ಅಷ್ಟೇ. ಎಸ್, ಇಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ಇವಾಗೆಲ್ಲ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋ ಏನೇನಾಯ್ತು ಎಲ್ಲ ಒಂದ್ ಜಸ್ಟ್ ಅಪ್ಲೋಡ್ ಮಾಡ್ತೀನಿ. ಎಸ್, ನೋಡ್ಕೊಂಡ್ ಬನ್ನಿ. ಮುಗಿಸಿ ಸರ್ ಕೂಡ ಆರಾಮಾಗಿ ಕೂತಿದ್ದಾರೆ. ಹೇಗಿತ್ತು ಪೂಜೆ ಎಲ್ಲ? ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಎಲ್ಲ ಹೇಗಿತ್ತು? ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಆಲ್ ಬಿಕಾಸ್ ಆಫ್ ಮೈ ವೈಫ್ ಅಂತ ಹೇಳ್ತೀನಿ. ಎಲ್ಲರೂ 3 ಜನ ಸೇರ್ಕೊಂಡು ಮಾಡಿರೋದು. ನನ್ನ ವೈಫ್, ತಂಗಿ ಮತ್ತೆ ಮೈ ಮಾಮ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನೋಡ್ರೆ ತುಂಬಾ ಬೇಗ ಮಾಡಿದ್ರು. ಅದೇ ಬೆಳಗ್ಗೆ 4 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಕೊಟ್ಟಾಯ್ತು. ಡೆಕೋರೇಷನ್ ಮುಗಿಸಿದ್ರು, ಬಟ್ ಅದೇ ಎದೊಳಗೆ ಲೇಟ್ ಆಗೋಯ್ತು ಅಷ್ಟೇ. ಅಲ್ಲಿ ನೋಡಿ, ಅಲ್ಲಿ ನನ್ನ ತಂಗಿ ನೋಡಿ ತುಂಬಾ ರೆಸ್ಟ್ ಮಾಡ್ತಾ ಇದ್ದಾಳೆ. ಅವಳ ಹತ್ರ ಹೋಗಿ ಮಾತಾಡ್ತೀನಿ ಇವಾಗ. ಅವಳು ಆಕ್ಚುಲಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಮೇಡಮ್, ಏನ್ ಮಾಡ್ತಿದ್ದೀರಾ? ಮೂವಿ ನೋಡ್ಕೊಂಡ್ ಕುತ್ಕೊಂಡಿದ್ದೀನಿ. ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಅವಳಿಗೆ ಗೊತ್ತು ಯೂಶುವಲ್ ಆಗಿ ನಾವ್ ಈವ್ನಿಂಗ್ ಬ್ಲಾಗ್ ಮಾಡೋದಂತ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾಳೆ. ಅದ್ ಫುಲ್ ಸಾರಿ ಹಾಕೊಂಡು ಯಾರಷ್ಟೊತ್ತಿರ್ತಾರೆ ಅಂತ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಊಟನೂ ಎಲ್ಲ ಚೆನ್ನಾಗಿ ಬಂತು. ಆಕ್ಚುಲಿ ನಾವು ಟೇಸ್ಟ್ ಬಗ್ಗೆ ಒಂದ್ ಸ್ವಲ್ಪ ಡೌಟ್ ಇದ್ವಿ. ಸ್ವೀಟ್ ಹೇಗಾಗುತ್ತೆ. ಆಕ್ಚುಲಿ ನಮ್ಮ ಅತ್ತಿಗೆ ಸ್ವೀಟ್ ಮಾಡಿದ್ದಾರೆ, ಸಕ್ಕತ್ತಾಗಿ ಬಂದಿದೆ. ನಾನು ಚೆನ್ನಾಗಿ ಬರಲ್ಲ ಅನ್ಕೊಂಡಿದ್ದೆ. ಆಂಟಿ ಹೇಳ್ತಾ ಇದ್ರು, ನಾನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ. ಸೊ ಹೆಂಗೋ ಚೆನ್ನಾಗಿ ಬಂತು. ಆಂಟಿ ಹೇಳ್ದಂಗೆ ನಾನು ಕರೆಕ್ಟ್ ಆಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಮೆಜಾರಿಟಿ ಆಂಟಿನೇ ಎಲ್ಲ ಮಾಡಿದ್ದು, ನಾನು ಎಷ್ಟು ಸೈಡಲ್ಲಿ ಹೆಲ್ಪ್ ಮಾಡ್ತಿದ್ವಿ. ಹಂಗಾಗಿ ಪೂಜೆನೂ ಚೆನ್ನಾಗಾಯ್ತು, ಡೆಕೋರೇಷನ್ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು ಲಕ್ಕಿಲಿ. ಅಂಡ್ ಪ್ರತಿ ಹಬ್ಬದಲ್ಲೂ ನಂದು ಯಶೋದು ಆಂಟಿದೆ ಮೇನ್ ಇರುತ್ತೆ. ಅಂಕಲ್ ಪಾಪ ಸುಮ್ನೆ ಇರ್ತಾರೆ. ಇನ್ನೊಬ್ರು ಇದಾರೆ ನಮ್ಮ ಮನೇಲಿ, ಅವ್ರದ್ದು 1% ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಅವ್ರು ಬರೀ ಮಲ್ಕೊಂಡೇ ಇರ್ತಾರೆ.
ಅದನ್ನ ಪ್ರೌಡ್ ಆಗಿ ಬೇರೆ ಹೇಳ್ಕೊಳ್ತಾ ಇದ್ದಾರೆ. ಸೊ ಚೆನ್ನಾಗ್ ಅನ್ಸ್ತು. ಅಂಡ್ ಪಾಪ ಬೆಳಿಗ್ಗೆಯಿಂದ ಇವರು ಗ್ಲೋರಿದಾರ ಆಚೆ ಇದ್ದಾರೆ. ಬನ್ನಿ ಅವ್ರನ್ನ ತೋರಿಸ್ಬಿಡ್ತೀನಿ. ಬೈಕ್ ತಗೊಂಡ್ ಹೋಗಿ. ಯಾರು ಬಂದಿಲ್ಲ ಪಾಪ. ಗುರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಊಟ ಮಾಡಿಬಿಟ್ಟು ಮಲ್ಗೋದೆ. ಆ್ಯಂಡ್ ಹಬ್ಬವೂ ಎಲ್ಲ ಚೆನ್ನಾಗಾಯಿತು. ನಾನು ಸಂತೃಪ್ತಿಯಿಂದ ಊಟ ಮಾಡಿದೆ, ಪೂಜೆ ಮಾಡಿದೆ, ಎಲ್ಲ ಚೆನ್ನಾಗಾಯಿತು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.